students. In the last two classes, I explained theory part of the not-for-profit organizations. It means in the introduction and characteristics, examples, and then financial statements in the not-for-profit organizations. I already explained it. And then in the yesterday, I will send problems also. How to prepare income and expenditure account, and then how to prepare balance sheets in the not-for-profit organization. Before going to income and expenditure account, first we see in about the receipts and payments account. Receipts and payments account na already ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಅದು receipts and payments account will based on ಅದು ಯಾವ ಬೇಸಿಸ್ ಪ್ರಿಪೇರ್ಡ್ ಆಗಿರುತ್ತೆ ಅಂತ ಹೇಳಿದ್ರೆ on the basis of cash book and then stock registers and ledger ಬೇಸ್ ಮೇಲೆ ಅದು receipts and payments account include ಆಗಿರುತ್ತೆ ಮತ್ತೆ ಪ್ರಿಪೇರ್ಡ್ ಆಗಿರುತ್ತೆ. ಆ receipts and payments account ನಲ್ಲಿ we will classify revenue items and then capital items. Revenue items will be entered in the income and expenditure account, and then capital items will be entered in the balance sheet only. Both it means receipts and payments account will having both receipts, revenue receipts, revenue expenditure, then capital expenditure and capital receipts na adenagirutte include ಆಗಿರುತ್ತೆ. ಅದರಲ್ಲಿ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಓನ್ಲಿ ರೆವಿನ್ಯೂ ಐಟಮ್ಸ್ ಗಳನ್ನ, ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಗಳನ್ನ ಮತ್ತೆ ರೆವಿನ್ಯೂ ರೆಸಿಪ್ಟ್ಸ್ ಗಳನ್ನ ಮಾತ್ರ ಏನು ಮಾಡಬೇಕು, ಅಲ್ಲಿಂದ ಪಿಕ್ ಮಾಡಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಗೆ ಅದನ್ನ ಪೋಸ್ಟ್ ಮಾಡಬೇಕು. ಅಂಡ್ ದೆನ್ ಇನ್ ದಿ ಲಾಸ್ಟ್ ಡೇ, ಇಟ್ ಮೀನ್ಸ್ ಯೆಸ್ಟರ್ಡೇ, I will send some problems about preparation of income and expenditure account. ನಾನು ಪ್ರಾಬ್ಲಮ್ ನಿಮಗೆ ಕಳಿಸಿದ್ದೀನಿ. ಯಾವುದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲಿದೆ ಪ್ರಾಬ್ಲಮ್. The receipt and payment account of Hari Mohan Charitable Institution is given. Receipt and payment account for the year ending March 31st, 2018. ಅಲ್ಲಿ receipts ಇದೆ, payments ಇದೆ. ಅದರಲ್ಲಿ ನೀವು ಯಾವನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ತಗೊಳ್ಬೇಕು ಅಂತ ನೋಡಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹರಿ ಮೋಹನ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಇಟ್ ಇಸ್ ಅ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಅದರಲ್ಲಿ ನಾವು ಏನನ್ನು ಪ್ರಿಪೇರ್ ಮಾಡಬೇಕು ಅಂತ ಏನೇನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ ಮತ್ತೆ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಯಾವ್ದು ರೆವಿನ್ಯೂ ಐಟಮ್ಸ್ ಇದೆ ಅನ್ನೋದು ಮಾತ್ರ ಚೆಕ್ ಮಾಡಿ. ಅಲ್ಲಿ ಫಸ್ಟ್ ಬನ್ನಿ ಬ್ಯಾಲೆನ್ಸ್ ಕಾರ್ಡ್, ಅಲ್ಲಿ ನಿಮಗೆ ಫಾರ್ಮ್ಯಾಟ್ ಬರ್ಸ್ಬೇಕಾದ್ರೆ ಬರ್ಸಿದ್ದೀನಿ. ಅಲ್ಲಿ ರೆಸಿಪ್ಟ್ಸ್ ಸೈಡು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಇಂದ ಸ್ಟಾರ್ಟ್ ಆಗುತ್ತೆ. ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ವಿಲ್ ಬಿ ಸ್ಟಾರ್ಟೆಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡಿ ಕ್ಯಾಶ್ ಅಟ್ ಬ್ಯಾಂಕ್ ಅಂಡ್ ಕ್ಯಾಶ್ ಇನ್ ಹ್ಯಾಂಡ್ ಬೋತ್ ಅಮೌಂಟ್ ಇದೆ. ದೆನ್ ಡೊನೇಷನ್ಸ್ ಇದೆ. ಡೊನೇಷನ್ಸ್ ಏನು, ಇಟ್ ಮೇ ಬಿ ಸ್ಪೆಸಿಫಿಕ್ ಆದರೆ ಅದೇ ಎಲ್ಲಿಗೆ ಹೋಗುತ್ತೆ, ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಇನ್ ಕೇಸ್ ಜನರಲ್ ಡೊನೇಷನ್ಸ್ ಆದರೆ ಅದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಅಂತ ಆಗುತ್ತೆ. ಇಲ್ಲಿ ಜಸ್ಟ್ ಡೊನೇಷನ್ ಅಂತ ಹೇಳಿದ್ರೆ ಇನ್ ಕೇಸ್ ಅದಕ್ಕೆ ಏನೋ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ರೆ ಅದನ್ನ ಲೇಟರ್ ವಿಲ್ ಸಿ ಇಟ್. ದೆನ್ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್. Subscription it is a revenue item, so it will be considered in the income and expenditure account. Then endowment fund. Endowment fund it is a capital receipts will be treated as liability in the balance sheet. Then legacies. Legacies ಅಷ್ಟೇ, ಅದು ಡಿಸೀಸ್ ಪರ್ಸನ್ ಯಾವುದೋ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಗೆ ವಿಲ್ ಮಾಡಿಟ್ಟಿರ್ತಾನೆ. legacies is nothing but will written by the deceased person. Okay, legacies is nothing but will, it is written by the deceased person. ಅದು ಇಟ್ ಮೇ ಬಿ ಸಮ್ ಟೈಮ್ಸ್ ಏನಾಗಿರುತ್ತೆ, ಅದು ಕ್ಯಾಪಿಟಲ್ ಆಗಿರುತ್ತೆ. ಇಲ್ಲ ನಿಮ್ಗೆ ಅಡ್ಜಸ್ಟ್ಮೆಂಟ್ಸ್ ಏನಾದರೂ 50% ಕ್ಯಾಪಿಟಲ್ 50% ರೆವಿನ್ಯೂ ಅಂತ ಹೇಳಿದ್ರೆ ಅವಾಗ 50% ನ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಟ್ರೀಟ್ ಮಾಡಬೇಕು. ಅನದರ್ 50% ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಬೇಕು. ದೆನ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ವಿತ್ ಇನ್ 1 ಇಯರ್ ಒಳಗಡೆ ಇಂಟ್ರೆಸ್ಟ್ ಬರುವಂತದ್ದು, ಸೊ ಇಟ್ ಇಸ್ ಅ ರೆವಿನ್ಯೂ. ದೆನ್ ರೆವಿನ್ಯೂ ರೆಸಿಪ್ಟ್ ಅಸೆಪ್ಟ್ ಇಟ್ ಆಸ್ ಇನ್ಕಮ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್. ಅದು ಡೆಪಾಸಿಟ್ಸ್ ಯಾವ್ದಾದ್ರು ಬ್ಯಾಂಕ್ ನಾವು ಎಫ್ ಡಿ ಮಾಡಿದೀವಿ, ಅದು ನಮ್ಗೆ ಇಂಟ್ರೆಸ್ಟ್ ಬರ್ತಿದೆ, ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ ವಿತ್ ಇನ್ 1 ಇಯರ್ ಒಳಗಡೆ ನಮ್ಗೆ ಇಂಟ್ರೆಸ್ಟ್ ಕೊಡೋದ್ರಿಂದ ಅದು ಏನು ರೆವಿನ್ಯೂ ರೆಸಿಪ್ಟ್ ಆಗುತ್ತೆ. ಸೊ ಇಟ್ ವಿಲ್ ಟ್ರೀಟ್ ಆಸ್ ಇನ್ಕಮ್ ಇನ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ದೆನ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರ್ಸ್ ಏನು ಅದನ್ನು ರೆವಿನ್ಯೂ ಐಟಮ್ ಆಗಿದೆ, ರೆವಿನ್ಯೂ ರೆಸಿಪ್ಟ್, ಅದನ್ನು ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ಅಕೌಂಟ್ ಟ್ರೀಟ್ ಮಾಡಬೇಕು. ದೆನ್ ಕಮ್ ಟು ಪೇಮೆಂಟ್ ಸೈಡ್. ಪೇಮೆಂಟ್ ಸೈಡ್ ಅಲ್ಲಿ ಫರ್ನಿಚರ್ ಇದೆ. ಫರ್ನಿಚರ್ ಇಟ್ ಇಸ್ ಅನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇಟ್ ವಿಲ್ ಟ್ರೀಟೆಡ್ ಆಸ್ capital items in the balance sheet. Investments also. Then advance for building advance ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ more than 1 year ಆಗಿರೋದ್ರಿಂದ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಅದಕ್ಕೆ ಅದು ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ದೆನ್ ಚಾರಿಟೀಸ್ ಇಸ್ ನಥಿಂಗ್ ಬಟ್ ರೆವಿನ್ಯೂ ಇನ್ಕಮ್. ಸೊ ಅದನ್ನ ನಾವೆಲ್ಲಿ ಟ್ರೀಟ್ ಮಾಡ್ತೀವಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅದನ್ನ ನಾವೆಲ್ಲಿ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಟ್ರೀಟ್ ಮಾಡ್ತೀವಿ. ದೆನ್
ಸ್ಯಾಲರಿನೂ ಅಷ್ಟೇ ಮಂತ್ಲಿ ನಾವು ರೆಮ್ಯುನರೇಷನ್ ಪೇಮೆಂಟ್ ಮಾಡೋದ್ರಿಂದ ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ದೆನ್ ರೇಟ್ಸ್ ಅಂಡ್ ಟ್ಯಾಕ್ಸಸ್, ಅದರ್ವೈಸ್ ರೆಂಟ್ ಅಂಡ್ ಟ್ಯಾಕ್ಸಸ್ ಅಂತಾನು ಕನ್ಸಿಡರೇಷನ್ ಮಾಡ್ತೀವಿ ಇಲ್ಲಿ. ಸೊ ಇಟ್ ಈಸ್ ಆಲ್ಸೋ ರೆವಿನ್ಯೂ ಎಕ್ಸ್ಪೆಂಡಿಚರ್. ದೆನ್ ಪ್ರಿಂಟಿಂಗ್ ಆಲ್ಸೋ ರೆವಿನ್ಯೂ ಎಕ್ಸ್ಪೆಂಡಿಚರ್. postage also revenue expenditure. Advertisement, insurance, both are revenue expenditure. And then again receipts and payments account will be ended, closing balance of cash in hand and cash at bank ಮುಖಾಂತರ ಏನಾಗುತ್ತೆ ಅಲ್ಲಿ ಎಂಡ್ ಆಗುತ್ತೆ. ಅದೇ ಅಲ್ಲಿದೆ ನಿಮಗೆ ಪ್ರಾಬ್ಲಮ್ ನೋಡಿ. ದೆನ್ ನೆಕ್ಸ್ಟ್ ಲೈನ್ ಅಲ್ಲಿ ಅವನು ಏನು ಹೇಳಿದಾನೆ, prepare the income and expenditure account for the year ended on March 31st 2018 after considering the following. It was decided to treat 50% of the amount. First adjustments na clear ಆಗಿ ನೋಡಿ. It was decided to treat 50% of the amount received on account of legacies and donations as income. It means ಅಲ್ಲಿ ನಿಮ್ಮ ಪ್ರಾಬ್ಲಮ್ ಅಲ್ಲಿ ರೆಸಿಪ್ಟ್ ಸೈಡ್ ಡೊನೇಷನ್ಸ್ ಇದೆ ಮತ್ತೆ ಲಿಗಾಸೀಸ್ ಇದೆ. ಓಕೆ, ಲಿಗಾಸೀಸ್ ಮತ್ತೆ ಡೊನೇಷನ್ಸ್ ಇದೆ. ಇಲ್ಲಿ ಅವನು 50% ಇನ್ಕಮ್ ಅಂತ ಟ್ರೀಟ್ ಮಾಡಿ ಬೋತ್. ಇನ್ನು ಅನದರ್ 15 ಏನ್ ಮಾಡಬೇಕು ಏನು ಹೇಳಿಲ್ಲ ಅಂತ ಹೇಳಿದ್ರೆ ಅನದರ್ 50% ಅದು ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡಬೇಕು. ಅದು ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ, ಕ್ಯಾಪಿಟಲ್ ಫಂಡ್ಗೆ ಆಡ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಹೇಳಿದ್ರೆ ಇಟ್ ವಾಸ್ ಡಿಸೈಡೆಡ್ ಟು ಟ್ರೀಟ್ 50% ಆಫ್ ದಿ ಅಮೌಂಟ್ ರಿಸೀವ್ಡ್ ಆನ್ ಅಕೌಂಟ್ ಆಫ್ ಲಿಗಾಸೀಸ್ ಅಂಡ್ ಡೊನೇಷನ್ಸ್ ಆಸ್ ಇನ್ಕಮ್. ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಅಲ್ಲಿ 50% ಆಫ್ ಡೊನೇಷನ್ ರೆವಿನ್ಯೂ, ಇಟ್ ಮೀನ್ಸ್ ಇನ್ಕಮ್. ಲಿಗಾಸೀಸ್ ಅಷ್ಟೇ 50% ಆಫ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಅಥವಾ ರೆವಿನ್ಯೂ ಅಂತ ಟ್ರೀಟ್ ಮಾಡಿ ಅಂತ ಹೇಳಿದ್ರೆ ಇದು ಫಸ್ಟ್ ಅಡ್ಜಸ್ಟ್ಮೆಂಟ್. ದೆನ್ ಸೆಕೆಂಡ್ ಒನ್, ಲಯಬಿಲಿಟೀಸ್ ಟು ಬಿ ಪ್ರೊವೈಡೆಡ್ ಫಾರ್ ಆರ್. ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಇದೆ. ಯಾವ್ಯಾವ್ದು ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಅಂತ ಹೇಳಿದ್ರೆ ರೆಂಟ್ ₹800. ರೆಂಟ್ ಏನು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ, ಅದನ್ನ ಅಡ್ಜಸ್ಟ್ಮೆಂಟ್ಸ್ ಟ್ರೀಟೆಡ್ 2 ಟೈಮ್ಸ್. ನಿಮ್ಗೆ ಗೊತ್ತು ಅಡ್ಜಸ್ಟ್ಮೆಂಟ್ಸ್ 2 ಟೈಮ್ ಟ್ರೀಟ್ ಮಾಡ್ತೀವಿ ಅಂತ. ಇಲ್ಲಿ ಏನು ಮಾಡಬೇಕು, ರೇಟ್ಸ್ ಅಂಡ್ ಟ್ಯಾಕ್ಸಸ್ಗೆ ಅದರ್ವೈಸ್ ರೆಂಟ್ ಅಂಡ್ ಟ್ಯಾಕ್ಸಸ್ಗೆ ₹800 ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿ ಆ್ಯಡ್ ಮಾಡಬೇಕು. ದೆನ್ ಸ್ಯಾಲರೀಸ್ ಆಲ್ಸೋ, ಸ್ಯಾಲರಿ ಇದೆ, ಸ್ಯಾಲರಿಗೆ ₹1200 ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಟ್ರೀಟ್ ಮಾಡಬೇಕು. Then on advertisement ₹200, it is also treated as outstanding advertisement. Outstanding means still we did not pay it. ಇನ್ನು ನಾವು ಕೊಡಬೇಕಾಗಿರೋ ಅಮೌಂಟ್ ಇನ್ನೂ ಎಷ್ಟಿದೆ, ಇಷ್ಟು ಅಮೌಂಟ್ ಇದೆ. ಈ ಅಮೌಂಟ್ ನಾವು ಅಲ್ಲಿ ಸ್ಯಾಲರಿ, ಅಡ್ವರ್ಟೈಸ್ಮೆಂಟ್ ಮತ್ತೆ ರೆಂಟ್ ಅಂಡ್ ಟ್ಯಾಕ್ಸಸ್ಗೆ ಅಲ್ಲಿ ಆಡ್ ಮಾಡಬೇಕು. ಯಾವಾಗ ಏನಪ್ಪನೇ ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರ್ ಸೈಡ್. ಯಾಕಂದ್ರೆ ಎಕ್ಸ್ಪೆಂಡಿಚರ್ ಸೈಡ್ ತಾನೇ ಬರೋದು ಸ್ಯಾಲರೀಸ್, ಅಡ್ವರ್ಟೈಸ್ಮೆಂಟ್, ರೇಟ್ಸ್ ಅಂಡ್ ಟ್ಯಾಕ್ಸಸ್. Then come to third one, ₹2000 due for interest on investments were not actually received. Already ನಿಮಗೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ರೆಸಿಪ್ಟ್ ಸೈಡ್ ಇದೆ, ಅದು ರೆವಿನ್ಯೂ. ಅಲ್ಲಿ ನಮ್ಗೆ ಇನ್ನ ₹2000 ಇಂಟ್ರೆಸ್ಟ್ ಬರಬೇಕಾಗಿದೆ. ದಿಸ್ ಇಯರ್ we have expected another ₹2000 amount interest. ಓಕೆ, ಆ ₹2000 ಅಮೌಂಟ್ ಇನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಬಟ್ ಇನ್ನು ನಮಗೆ ಬಂದಿಲ್ಲ. ಸೊ ಇಟ್ ಇಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಫಾರ್ ಅಸ್. ಅಂದ್ರೆ ಯಾವುದು ಹರಿಮೋಹನ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅದು ಇನ್ನ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗಿದೆ ದಿಸ್ ಇಯರ್. ಸೊ ಹ್ಯಾಸ್ ಟು ಆಡೆಡ್ ಟು ದಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ದಿ ಇನ್ಕಮ್ ಸೈಡ್. ದಿಸ್ ಇಸ್ ದಿ ಪ್ರಾಬ್ಲಮ್. ಅಗೇನ್ ಐ ಕ್ಲಿಯರ್ ಮಾಡ್ತೀನಿ. ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ನಲ್ಲಿ ನೋಡಿ, ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅದು ಕ್ಯಾಪಿಟಲ್ ಐಟಮ್, ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಪಿಟಲ್ ಐಟಮ್. ಅಂಡ್ ದೆನ್ ಇನ್ನು ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಅನ್ನು ಕನ್ಸಿಡರೇಷನ್ ಮಾಡಲ್ಲ. ಹ್ಯಾಸ್ ಟು ಇಗ್ನೋರ್ ಇಟ್, ಹ್ಯಾಸ್ ಟು ಇಗ್ನೋರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ನಾವು ಏನು ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಬಿಕಾಸ್ ವಿ ಓನ್ಲಿ ಟ್ರೀಟೆಡ್ ಆರ್ ಕನ್ಸಿಡರ್ಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಅನ್ನು ಮಾತ್ರ ನಾವು ಕನ್ಸಿಡರೇಷನ್ ಮಾಡ್ತೀವಿ ವೆನ್ ವಿ ಪ್ರಿಪೇರಿಂಗ್ ಬ್ಯಾಲೆನ್ಸ್ ಶೀಟ್. ಬಟ್ ಇಲ್ಲಿ ನಮ್ಗೆ ಅದು ಕ್ಯಾಪಿಟಲ್ ಐಟಮ್ಸ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅನ್ನು ನಾವು ಇಲ್ಲಿ ಇಗ್ನೋರ್ ಮಾಡಬೇಕು. ಬಿಕಾಸ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ ವಿ ಓನ್ಲಿ ಕನ್ಸಿಡರ್ ರೆವಿನ್ಯೂ ಐಟಮ್ಸ್ ಓನ್ಲಿ, ರೆವಿನ್ಯೂ ರೆಸಿಪ್ಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಗಳನ್ನ ಮಾತ್ರ ಏನು ಮಾಡಬೇಕು, ಕನ್ಸಿಡರೇಷನ್ ಮಾಡಬೇಕು. ದೆನ್ ಡೊನೇಷನ್ಸ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಹೇಳಿದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ಸ್ ಇಟ್ ವಿಲ್ ಟ್ರೀಟೆಡ್ ಆಸ್ 50% ಆಸ್ ಎ ಇನ್ಕಮ್, ಅದರ್ 50% ಆಸ್ ಎ ಕ್ಯಾಪಿಟಲ್ ಅಂತ. ಸೊ ಅಲ್ಲಿಗೆ 50% ಮಾತ್ರ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ಟ್ರೀಟ್ ಮಾಡಬೇಕು. ದೆನ್ ಸಬ್ಸ್ಕ್ರಿಪ್ಷನ್ ಇಟ್ ಇಸ್ ಅನ್ ರೆವಿನ್ಯೂ, ಆಲ್ವೇಸ್ ರೆವಿನ್ಯೂ ಆಗಿರುತ್ತೆ, ರೆವಿನ್ಯೂ ರೆಸಿಪ್ಟ್ ಅದನ್ನು ನಾವು ಇನ್ಕಮ್ ಸೈಡ್ ಟ್ರೀಟ್ ಮಾಡಬೇಕು. ದೆನ್ ಎಂಡೋಮೆಂಟ್ ಫಂಡ್ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಕೊಡೋದು, ಅದನ್ನು ನಾವು ಏನು ಮಾಡಬೇಕು, ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕನ್ಸಿಡರೇಷನ್ ಮಾಡಬೇಕು. ಬಿಕಾಸ್ ಇಟ್ ಇಸ್ ಅ ಕ್ಯಾಪಿಟಲ್ ರೆಸಿಪ್ಟ್ ಆಗಿರುತ್ತೆ. ದೆನ್ ಲಿಗಾಸಿಸ್ ಆಲ್ಸೋ ಏನು ಹೇಳಿಲ್ಲ ಅಂತ ಟ್ರೀಟೆಡ್ ಆಸ್ ಎ ಕ್ಯಾಪಿಟಲ್ ರೆಸಿಪ್ಟ್.
ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಹೇಳಿದ್ರೆ 50% ಆಫ್ ದಿ ಲಿಗಾಸಿಸ್ ಆರ್ ಟ್ರೀಟೆಡ್ ಆಸ್ ಇನ್ಕಮ್ ಅಂತ. ಸೊ ಇಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಇನ್ಕಮ್ ಸೈಡ್ ಲಿಗಾಸಿಸ್ ನ 50% ಮಾತ್ರ ಕನ್ಸಿಡರೇಷನ್ ಮಾಡಬೇಕು, ಅದರ 50% ನ ಇಗ್ನೋರ್ ಮಾಡಬೇಕು. ದೆನ್ ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 3800 ಇದೆ, ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ investment. So it is an outstanding income for us. ನಮಗೆ ಇನ್ನ ಬರಬೇಕಾದ್ರೆ 2000 ರೂಪಾಯಿ ಇದೆ. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇಟ್ ಇಸ್ ಅನ್ ರೆವಿನ್ಯೂ ಇನ್ಕಮ್. ಸೊ ಅದನ್ನ ನಾವು ಏನು ಮಾಡಬೇಕು, ರೆವಿನ್ಯೂ ರೆಸಿಪ್ಟ್ ಗೆ ಆಡ್ ಮಾಡಬೇಕು ಅಡ್ಜಸ್ಟ್ಮೆಂಟ್ಸ್ ಇರೋದನ್ನ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇಟ್ ಇಸ್ ಆಲ್ಸೋ ರೆವಿನ್ಯೂ. ಸೊ ಇಟ್ ವಿಲ್ ಟ್ರೀಟೆಡ್ ಆಸ್ ಇನ್ಕಮ್ ಇನ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ದೆನ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇಟ್ ಇಸ್ ಆಲ್ಸೋ ರೆವಿನ್ಯೂ. ಸೊ ಇಟ್ ಇಸ್ ಟ್ರೀಟೆಡ್ ಆಸ್ ಇನ್ಕಮ್ ಇನ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ದೆನ್ ಕಮ್ ಟು ಪೇಮೆಂಟ್ ಸೈಡ್, ಫರ್ನಿಚರ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ and advance for building, that three are the capital expenditure. It is treated as capital expenditure in the balance sheet. Asset side consideration ಮಾಡ್ತೀವಿ, so ಇಲ್ಲಿ ignore ಮಾಡಿ. Then charity it is a one type of expenses, so it is a treated in the expenditure side. Then salaries also it is an expenditure, so it will be considered in the income and expenditure account expenditure side. Next rent and taxes, that is not rates and taxes, rent and taxes. ರೆಂಟ್ ಅಷ್ಟೇ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಸ್ಯಾಲರಿಗೂ ಅಡ್ಜಸ್ಟ್ಮೆಂಟ್ ಇದೆ, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನ ಆಡ್ ಮಾಡಬೇಕು. ದೆನ್ ರೆಂಟ್ ಅಂಡ್ ಟ್ಯಾಕ್ಸಸ್ ಅಷ್ಟೇ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಫಾರ್ ದಿ ಕರೆಂಟ್ ಇಯರ್. ಸೊ ಅದನ್ನ ಆಡ್ ಮಾಡಬೇಕು ಎಲ್ಲಿ ಅಂದ್ರೆ ಎಕ್ಸ್ಪೆಂಡಿಚರ್ ಸೈಡ್. ನೆಕ್ಸ್ಟ್ printing also it is an expenses, so it will be considered as expenditure in the income and expenditure account. Then postage also it is also expenses, revenue expenses. Then advertisement ಗೆ ಒಂದು ಅಡ್ಜಸ್ಟ್ಮೆಂಟ್ಸ್ ಇದೆ, ಔಟ್ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ ಫಾರ್ ದಿ ಕರೆಂಟ್ ಇಯರ್. ಸೊ ಅದನ್ನು ಅಷ್ಟೇ ನೀವೇನು ಮಾಡಬೇಕು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಎಕ್ಸ್ಪೆಂಡಿಚರ್ ಸೈಡು ರೆವಿನ್ಯೂ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು. Then insurance also every month or every 6 months or every 1 year ನಾವು ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡೋದ್ರಿಂದ it is also revenue expenditure, so it will be treated in the income and expenditure account expenditure side. Okay, this is the problem. Then now as to solve this problem, first ಏನನ್ನ ಬರೀಬೇಕು ಅಂತ ಹೇಳಿದ್ರೆ books of accounts, name of the books of account or charitable institution name ಬರಬೇಕು. ಇಲ್ಲಿ ಯಾವ charitable institution ಹರಿಮೋಹನ್ charitable institution. Harimohan charitable institution, it is a one of the not for profit organization. ಯಾವುದು ಅಂತ ಹೇಳಿದ್ರೆ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ನ ಒಂದು ಟೈಪ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಏನು ಪ್ರಿಪೇರ್ ಮಾಡಕ್ಕೆ ಹೇಳಿದ್ದೇನೆ, ಪ್ರಿಪೇರ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ ಆನ್ ಮಾರ್ಚ್ 31st 2018. ಸೊ ಇನ್ಕಮ್ ಅಂಡ್ expenditure account for the year ending 31st March 2018. This is the amount column, this is the income column, this is the expenditure column. Same like your profit and loss account. ಅಲ್ಲೇ ಏನು ಮಾಡ್ತೀವಿ, net profit or net loss ನ ಐಡೆಂಟಿಫಿಕೇಶನ್ ಮಾಡ್ತೀವಿ. ಇಲ್ಲೇನು ಮಾಡ್ತೀವಿ, ಸರ್ಪ್ಲಸ್ ಆರ್ ಡೆಫಿಸಿಟ್ ನ ಐಡೆಂಟಿಫೈ ಮಾಡ್ತೀವಿ. ಓಕೆ, ಫಸ್ಟ್ ಕಮ್ ಟು ರೆಸಿಪ್ಟ್ ಸೈಡ್.
ಫಸ್ಟ್ ಏನಿದೆ ಡೊನೇಷನ್ಸ್ ಇದೆ. ಡೊನೇಷನ್ ಅಲ್ಲಿ ಏನಿದೆ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ಸ್ ಏನು 50% ಆಫ್ ದಿ ಡೊನೇಷನ್ ಆಸ್ ಎ ಟ್ರೀಟೆಡ್ ಆಸ್ ಇನ್ಕಮ್ ಅಂತ ಹೇಳಿದಾನೆ. ಸೊ ಡೊನೇಷನ್ಸ್ within bracket 50% income or the 50% as capital ಅಂತ ಟ್ರೀಟ್ ಮಾಡಬೇಕು. ಟೋಟಲ್ ಡೊನೇಷನ್ಸ್ ಎಷ್ಟಿದೆ 32,000 ಇದೆ ಇಂಟು 50 ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ 16,000 rupees ಆಗುತ್ತೆ. ಓಕೆ, then next one subscriptions. For subscription there is no adjustment, so ನೀವು total amount ನ outer column treat ಮಾಡಿ 50,200. then next one endowment fund, ಅದು ಕ್ಯಾಪಿಟಲ್ ಆಗಿರೋದ್ರಿಂದ ಇದು ಬರಲ್ಲ. then legacies also adjustment ಇದೆ 50% ಏನು ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. then legacies 50% income. Total legacies ಎಷ್ಟಿದೆ 24,000 ಇದೆ. 24,000 into 50 divided by 100 12,000. Next, interest on investment. This is the revenue. Interest on investment ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಸೊ 3,800 ರೂಪಾಯಿ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಇರೋದು ಇನ್ನರ್ ಕಾಲಮ್ ಅಲ್ಲಿ ಬರ್ತದೆ. ಅಡ್ಜಸ್ಟ್ಮೆಂಟ್ ಏನು rupees 2,000 due for interest on investment was not actually received. It means add r plus outstanding interest on investment. ಎಷ್ಟು ಬರಬೇಕು ನಿನ್ನ 2,000 rupees ಅಮೌಂಟ್ ಬರಬೇಕು. ಆಡ್ ಮಾಡಿ ಔಟರ್ ಕಾಲಮ್ಗೆ ತೋರಿಸಿ 4,800. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ deposits. Interest on deposits there is no adjustment, so directly you taken 800 rupees. Next, sale of old newspapers. Sale of old newspapers. For this also there is no adjustment, you directly taken 500 rupees. 500 rupees. This is the income ಇರೋದು. then come to payment side. first furniture ಇದೆ, then investments ಇದೆ, advance for building ಒಂದು ಮೂರು ಐಟಮ್ ಇಲ್ಲಿ ಬರಲ್ಲ. then first one charities. Charities ಗೆ there is no adjustments, you directly taken 60,000. then salaries. Salaries ke there is an adjustment is there. Adjustment is outstanding salary. So first you take a inner column 10,400 given in the receipts and payments account plus outstanding salary 1,200 11,600. Next, rates and taxes are rent and taxes. For rent and taxes also there is adjustment is there. So outstanding rent rupees 800. So you taken 4,000 in inner column plus outstanding rent 800. Total 4,800. Next, printing. For printing there is no adjustment, directly taken 1,000 in outer column. Postage. For postage also there is no adjustment, directly taken 300 in outer column. Advertisement. For advertisement there is adjustment is there, so you take an inner column in
1100. Adjustments is outstanding advertisement. How much? 200 rupees. So outer column 1300. Next, insurance. Insurance 4800. ಇಷ್ಟು ಐಟಮ್ ಇದೆ. ಅದು ಚಾರಿಟಿ ಆಯಿತು, ಸ್ಯಾಲ್ರಿ, ರೆಂಟ್ ಅಂಡ್ ಟ್ಯಾಕ್ಸಸ್, ಪ್ರಿಂಟಿಂಗ್, ಪೋಸ್ಟೇಜ್, ಅಡ್ವರ್ಟೈಸ್ಮೆಂಟ್, ಇನ್ಸೂರೆನ್ಸ್. ಈ ಸೈಡ್ ಡೊನೇಷನ್ಸ್, ಸಬ್ಸ್ಕ್ರಿಪ್ಷನ್ಸ್, ಲೆಗಾಸಿಸ್, ಇಂಟ್ರೆಸ್ಟ್ ಅಂಡ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಡೆಪಾಸಿಟ್ಸ್. ಇಟ್ ಮೀನ್ಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ರೆಸಿಪ್ಟ್ ಸೈಡ್, ಇಟ್ ಮೀನ್ಸ್ ಡೆಬಿಟ್ ಸೈಡ್ ಇದನ್ನ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಟ್ರೀಟ್ ಮಾಡಬೇಕು. ಅಲ್ಲಿ ಪೇಮೆಂಟ್ ಅಂದ್ರೆ ಕ್ರೆಡಿಟ್ ಸೈಡ್ ಇರೋದನ್ನ ಈ ಕಡೆ ಡೆಬಿಟ್ ಸೈಡ್ ಟ್ರೀಟ್ ಮಾಡಬೇಕು. ಯಾವುದನ್ನ? ಓನ್ಲಿ ರೆವಿನ್ಯೂ ಐಟಮ್ಸ್ ಗಳನ್ನ ಮಾತ್ರ, ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಗಳನ್ನ ಎಕ್ಸ್ಪೆಂಡಿಚರ್ ಸೈಡ್ ಟ್ರೀಟ್ ಮಾಡಬೇಕು. ರೆವಿನ್ಯೂ ರೆಸಿಪ್ಟ್ ನ ಇನ್ಕಮ್ ಸೈಡ್ ಟ್ರೀಟ್ ಮಾಡಬೇಕು. ಕ್ಯಾಪಿಟಲ್ ಐಟಮ್ಸ್, ಇಟ್ ಮೀನ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಗಳನ್ನ ಇಗ್ನೋರ್ ಮಾಡಬೇಕು. ಅದನ್ನ ಎಲ್ಲಿ ಕನ್ಸಿಡರೇಷನ್ ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕನ್ಸಿಡರೇಷನ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡೋಣ. ದೆನ್ ಅಡ್ಜಸ್ಟ್ಮೆಂಟ್ಸ್ ಅದನ್ನು ಅಷ್ಟೇನೆ. ಡೊನೇಷನ್ಸ್ ಬಗ್ಗೆ, ಲಿಗಾಸಿ ಬಗ್ಗೆ ಕನ್ಸಿಡರೇಷನ್ ಮಾಡಿದ್ವಿ. ರೆಂಟ್ ಬಗ್ಗೆ ಕನ್ಸಿಡರೇಷನ್ ಆಗಿದೆ. ದೆನ್ ಸ್ಯಾಲರಿ ಆಗಿದೆ, ಅಡ್ವರ್ಟೈಸ್ಮೆಂಟ್ ಆಗಿದೆ, ಇಂಟ್ರೆಸ್ಟ್ ಅಂಡ್ ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಇವಾಗ ನೀವೇನ್ ಮಾಡಬೇಕು? ಅಕೌಂಟ್ಸ್ ನ ಕ್ಲೋಸ್ ಮಾಡಬೇಕು. ಯಾವ ಕಡೆ ಹೈಯೆಸ್ಟ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಯಾವ ಕಡೆ ಹೈಯೆಸ್ಟ್ ಬರುತ್ತೆ? ದಿಸ್ ಸೈಡ್ ಹೈಯೆಸ್ಟ್ ಬರುತ್ತೆ 85,300 rupees. ಸೊ ಅಷ್ಟೇ ಅಮೌಂಟ್ ನ ಈ ಕಡೆನೂ ಬರ್ತದೆ 85,300 rupees. 85,000 ಇಂದ ಇದೆಲ್ಲ ಲೆಸ್ ಮಾಡಿ ನಿಮಗೆ 1,500 rupees ಬ್ಯಾಲೆನ್ಸ್ ಬರುತ್ತೆ. ದಿಸ್ ಬ್ಯಾಲೆನ್ಸ್ ವಿಲ್ ಬಿ ಕಾಲ್ಡ್ ಆಸ್ ಸರ್ಪ್ಲಸ್. ಸರ್ಪ್ಲಸ್ ಅಂತ ಟ್ರೀಟ್ ಮಾಡ್ತೀವಿ. ಇಟ್ ಮೀನ್ಸ್ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಅಂದ್ರೆ ಇನ್ಕಮ್ ಎಕ್ಸೆಸ್ ಇದೆ, ಎಕ್ಸ್ಪೆಂಡಿಚರ್ ಕಡಿಮೆ ಇದೆ, ಸರ್ಪ್ಲಸ್ ಬರ್ತಿದೆ. ಇನ್ ಕೇಸ್ ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್ ಆಗಿದ್ರೆ ಏನಾಗುತ್ತೋ ಡಿಫಿಸಿಟ್ ಆಗುತ್ತೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನು? ಸರ್ಪ್ಲಸ್ 1,500 rupees ಬಂದಿದೆ. ಓಕೆ, ಟೋಟಲ್ ಅಮೌಂಟ್ 85,300. ದಿಸ್ ಸೈಡ್ ಹೈಯೆಸ್ಟ್ ಬರುತ್ತೆ, ಅದು ಇನ್ಕಮ್ ಸೈಡ್. ಎಕ್ಸ್ಪೆಂಡಿಚರ್ ಸೈಡ್ 1,500 rupees ಬ್ಯಾಲೆನ್ಸ್ ಬರುತ್ತೆ. ದಿಸ್ ಬ್ಯಾಲೆನ್ಸ್ ವಿಲ್ ಬಿ ಕಾಲ್ಡ್ ಆಸ್ ಸರ್ಪ್ಲಸ್. ಇಸ್ ನಥಿಂಗ್ ಬಟ್ ನೆಟ್ ಪ್ರಾಫಿಟ್. when we preparing ಪ್ರಾಫಿಟ್ ಅಂಡ್ ಲಾಸ್ ಮಾಡಬೇಕಾದ್ರೆ ಕನ್ಸಿಡರೇಷನ್ ಮಾಡ್ತೀರಲ್ಲ, ಅಥವಾ ಐಡೆಂಟಿಫಿಕೇಶನ್ ಮಾಡ್ತೀರಲ್ಲ, ಅದನ್ನ ನಾವಿಲ್ಲಿ ಸರ್ಪ್ಲಸ್ ಅನ್ನು ಕನ್ಸಿಡರೇಷನ್ ಮಾಡ್ತೀವಿ. ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ is equal to surplus. This surplus will be considered in the balance sheet liability side as to added to capital fund. Capital fund ಗೆ ಏನು ಮಾಡ್ತೀವಿ? ಸರ್ಪ್ಲಸ್ ನ ಆಡ್ ಮಾಡಿ ಅದು ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಅಲ್ಲಿ ನೋಡೋಣ. ಸೊ ದಿಸ್ ಇಸ್ ದಿ ಪ್ರಿಪರೇಷನ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ನ ಯೂಸ್ ಮಾಡಿ ಹೇಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋದು ಇಲ್ಲಿ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನಮಗೆ ಅದನ್ನ ವಾಟ್ಸಪ್ ಮುಖಾಂತರ ಕೇಳಿ ಅಥವಾ ಫೋನ್ ಮಾಡಿ ಕೇಳಿ. ನಿಮ್ಮ ಡೌಟ್ಸ್ಗಳು ಅರ್ಥ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಆ ಡೌಟ್ಗಳನ್ನ ಕ್ಲಿಯರ್ ಮಾಡೋಕ್ಕೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ. ಓಕೆ, ಮತ್ತೆ ನಿಮ್ಮ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟು ಆ್ಯಂಡ್ ದೆನ್ ಅಸೈನ್ಮೆಂಟ್ ಆಫ್ ಕ್ಯಾಪಿಟಲ್ ಫಂಡ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು.